ಕಂಬಾಕ್ ಸರ್ಕಾರದ ಭಾಷಣಕ್ಕೆ ರಾಜ್ಯಪಾಲರು ನಿರಾಕರಿಸಿದ್ದಾರೆ. ಭಾಷಣ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ವಿಪಕ್ಷ ನಾಯಕ ಅಶೋಕ್ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಟೀಕಿಸೋದು ಸರಿಯಲ್ಲ. ರಾಜ್ಯಪಾಲರು ಭಾಷಣ ಮಾಡಲ್ಲ ಅಂತ ಹೇಳಿಲ್ಲ. ನಾನು ಭಾಷಣ ಮಾಡದೇ ಇಲ್ಲ ಅಂತ ಅವರೆಲ್ಲ ಹೇಳಿದ್ದಾರೆ. ಪದಗಳನ್ನು ತೆಗೀರಿ ಅಂತ ಹೇಳಿದ್ದಾರೆ. ಟಿಪ್ಪು ಬಗ್ಗೆ ಈ ಹಿಂದೆ ರಾಜ್ಯಪಾಲರು ಓದಿದ್ದಿದೆ. ನಾವು ಟಿಪ್ಪು ಸುಲ್ತಾನ್ನ ವಿರೋಧ ಮಾಡ್ತೇವೆ. ರಾಜ್ಯಪಾಲರು 2.5 ವರ್ಷ ಸರ್ಕಾರ ಹೇಳಿದ್ದನ್ನೇ ಓದಿದ್ದಾರೆ. ಸರ್ಕಾರಕ್ಕೆ ಬುದ್ಧಿ ಹೇಳೋದಕ್ಕೆ ರಾಜ್ಯಪಾಲರು ಇರ್ತಾರೆ. ಬೇಕಾದ ಹೆಸರನ್ನ ಇಡುವ ಅಧಿಕಾರ ಕೇಂದ್ರಕ್ಕಿದೆ. ಕಾಂಗ್ರೆಸ್ ದುರ್ಯೋಧನನ ರೀತಿ ಹಠ ಮಾಡಬೇಡಿ. ಹಠ ಬಿಡಿ, ತಿದ್ದುಕೊಳ್ಳಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಿಗೆ ದುರ್ಯೋಧನ ಧೃತರಾಷ್ಟ್ರ ಇದ್ದಂಗೆ ನೀವು ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತಾಡ್ತಾ ಇದ್ರು. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದರು. ದುರ್ಯೋಧನ ಧೃತರಾಷ್ಟ್ರ ಇದ್ದಂಗೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅಂತ ಹೇಳಿದರು. ನೀವು ಹಠ ಬಿಡಬೇಕು. ರಾಜ್ಯಪಾಲರು ಕೆಲವು ಪದಗಳನ್ನು ತೆಗೀರಿ ಅಂತ ಹೇಳಿದ್ದಾರೆ. ಅದನ್ನು ಮಾಡಿದ್ರೆ ಮುಗಿದೋಯ್ತು. ಬಿಕ್ಕಟ್ಟಿನ ಪ್ರಶ್ನೆಯೇ ಬರೋದಿಲ್ಲ. ಯಾಕೆ ಈ ರೀತಿ ಮಾಡ್ತಿದ್ದೀರಿ ಅನ್ನುವಂಥ ಪ್ರಶ್ನೆಯನ್ನ ಆರ್ ಅಶೋಕ್ ಅವರು ಮಾಡಿದ್ದಾರೆ. ಮಾರ್ಚಲ್ಲಿ ನಡೀಬೇಕಾಗಿದ್ದ ಜಂಟಿ ಅಧಿವೇಶನ ಜನವರಿಗೆ ಪ್ರಿಪೋನ್ ಆಯಿತು. ಕೇಂದ್ರ ಸರ್ಕಾರದ ವಿರುದ್ಧ ಜಿದ್ದಿಗೆ ಬಿದ್ದಿದೆ ರಾಜ್ಯ ಸರ್ಕಾರ. ಮಹಾತ್ಮ ಗಾಂಧಿ ಹೆಸರನ್ನ ಬದಲಿಸೋದು ಸರಿಯಲ್ಲ. ಮಾರ್ಚಲ್ಲಿ ಜಂಟಿ ಅಧಿವೇಶನ ಜನವರಿಗೆ ಪ್ರಿಪೋನ್ ಆಗಿರೋದು. ಕೇಂದ್ರ ಸರ್ಕಾರದ ವಿರುದ್ಧ ಒಂದು ರೀತಿ ರಾಜ್ಯ ಸರ್ಕಾರ ಜಿದ್ದಿಗೆ ಬಿದ್ದಿದೆ. ಸದ್ಯ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ. ರಾಜ್ಯಪಾಲರ ಮುಂದಿನ ನಡೆ ಏನು ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಕಾಂಗ್ರೆಸ್ ಮನವೊಲಿಸ್ತಾರ ರಾಜ್ಯಪಾಲರದ್ದು ನೋಡೋಣ. ಕಂಬಾಕ್ ಸರ್ಕಾರದ ಭಾಷಣಕ್ಕೆ ರಾಜ್ಯಪಾಲರು ನಿರಾಕರಿಸಿದ್ದಾರೆ. ಭಾಷಣ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ವಿಪಕ್ಷ ನಾಯಕ ಅಶೋಕ್ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಟೀಕಿಸೋದು ಸರಿಯಲ್ಲ. ರಾಜ್ಯಪಾಲರು ಭಾಷಣ ಮಾಡಲ್ಲ ಅಂತ ಹೇಳಿಲ್ಲ. ನಾನು ಭಾಷಣ ಮಾಡದೇ ಇಲ್ಲ ಅಂತ ಅವರೆಲ್ಲ ಹೇಳಿದ್ದಾರೆ. ಪದಗಳನ್ನು ತೆಗೀರಿ ಅಂತ ಹೇಳಿದ್ದಾರೆ. ಟಿಪ್ಪು ಬಗ್ಗೆ ಈ ಹಿಂದೆ ರಾಜ್ಯಪಾಲರು ಓದಿದ್ದಿದೆ. ನಾವು ಟಿಪ್ಪು ಸುಲ್ತಾನ್ನ ವಿರೋಧ ಮಾಡ್ತೇವೆ. ರಾಜ್ಯಪಾಲರು 2.5 ವರ್ಷ ಸರ್ಕಾರ ಹೇಳಿದ್ದನ್ನೇ ಓದಿದ್ದಾರೆ. ಸರ್ಕಾರಕ್ಕೆ ಬುದ್ಧಿ ಹೇಳೋದಕ್ಕೆ ರಾಜ್ಯಪಾಲರು ಇರ್ತಾರೆ. ಬೇಕಾದ ಹೆಸರನ್ನ ಇಡುವ ಅಧಿಕಾರ ಕೇಂದ್ರಕ್ಕಿದೆ. ಕಾಂಗ್ರೆಸ್ ದುರ್ಯೋಧನನ ರೀತಿ ಹಠ ಮಾಡಬೇಡಿ. ಹಠ ಬಿಡಿ, ತಿದ್ದುಕೊಳ್ಳಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಿಗೆ ದುರ್ಯೋಧನ ಧೃತರಾಷ್ಟ್ರ ಇದ್ದಂಗೆ ನೀವು ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತಾಡ್ತಾ ಇದ್ರು. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದರು. ದುರ್ಯೋಧನ ಧೃತರಾಷ್ಟ್ರ ಇದ್ದಂಗೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅಂತ ಹೇಳಿದರು. ನೀವು ಹಠ ಬಿಡಬೇಕು. ರಾಜ್ಯಪಾಲರು ಕೆಲವು ಪದಗಳನ್ನು ತೆಗೀರಿ ಅಂತ ಹೇಳಿದ್ದಾರೆ. ಅದನ್ನು ಮಾಡಿದ್ರೆ ಮುಗಿದೋಯ್ತು. ಬಿಕ್ಕಟ್ಟಿನ ಪ್ರಶ್ನೆಯೇ ಬರೋದಿಲ್ಲ. ಯಾಕೆ ಈ ರೀತಿ ಮಾಡ್ತಿದ್ದೀರಿ ಅನ್ನುವಂಥ ಪ್ರಶ್ನೆಯನ್ನ ಆರ್ ಅಶೋಕ್ ಅವರು ಮಾಡಿದ್ದಾರೆ. ಮಾರ್ಚಲ್ಲಿ ನಡೀಬೇಕಾಗಿದ್ದ ಜಂಟಿ ಅಧಿವೇಶನ ಜನವರಿಗೆ ಪ್ರಿಪೋನ್ ಆಯಿತು. ಕೇಂದ್ರ ಸರ್ಕಾರದ ವಿರುದ್ಧ ಜಿದ್ದಿಗೆ ಬಿದ್ದಿದೆ ರಾಜ್ಯ ಸರ್ಕಾರ. ಮಹಾತ್ಮ ಗಾಂಧಿ ಹೆಸರನ್ನ ಬದಲಿಸೋದು ಸರಿಯಲ್ಲ. ಮಾರ್ಚಲ್ಲಿ ಜಂಟಿ ಅಧಿವೇಶನ ಜನವರಿಗೆ ಪ್ರಿಪೋನ್ ಆಗಿರೋದು. ಕೇಂದ್ರ ಸರ್ಕಾರದ ವಿರುದ್ಧ ಒಂದು ರೀತಿ ರಾಜ್ಯ ಸರ್ಕಾರ ಜಿದ್ದಿಗೆ ಬಿದ್ದಿದೆ. ಸದ್ಯ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ. ರಾಜ್ಯಪಾಲರ ಮುಂದಿನ ನಡೆ ಏನು ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಕಾಂಗ್ರೆಸ್ ಮನವೊಲಿಸ್ತಾರ ರಾಜ್ಯಪಾಲರದ್ದು ನೋಡೋಣ. ಕಂಬಾಕ್ ಸರ್ಕಾರದ ಭಾಷಣಕ್ಕೆ ರಾಜ್ಯಪಾಲರು ನಿರಾಕರಿಸಿದ್ದಾರೆ. ಭಾಷಣ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ವಿಪಕ್ಷ ನಾಯಕ ಅಶೋಕ್ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಟೀಕಿಸೋದು ಸರಿಯಲ್ಲ. ರಾಜ್ಯಪಾಲರು ಭಾಷಣ ಮಾಡಲ್ಲ ಅಂತ ಹೇಳಿಲ್ಲ. ನಾನು ಭಾಷಣ ಮಾಡದೇ ಇಲ್ಲ ಅಂತ ಅವರೆಲ್ಲ ಹೇಳಿದ್ದಾರೆ. ಪದಗಳನ್ನು ತೆಗೀರಿ ಅಂತ ಹೇಳಿದ್ದಾರೆ. ಟಿಪ್ಪು ಬಗ್ಗೆ ಈ ಹಿಂದೆ ರಾಜ್ಯಪಾಲರು ಓದಿದ್ದಿದೆ. ನಾವು ಟಿಪ್ಪು ಸುಲ್ತಾನ್ನ ವಿರೋಧ ಮಾಡ್ತೇವೆ. ರಾಜ್ಯಪಾಲರು 2.5 ವರ್ಷ ಸರ್ಕಾರ ಹೇಳಿದ್ದನ್ನೇ ಓದಿದ್ದಾರೆ. ಸರ್ಕಾರಕ್ಕೆ ಬುದ್ಧಿ ಹೇಳೋದಕ್ಕೆ ರಾಜ್ಯಪಾಲರು ಇರ್ತಾರೆ. ಬೇಕಾದ ಹೆಸರನ್ನ ಇಡುವ ಅಧಿಕಾರ ಕೇಂದ್ರಕ್ಕಿದೆ. ಕಾಂಗ್ರೆಸ್ ದುರ್ಯೋಧನನ ರೀತಿ ಹಠ ಮಾಡಬೇಡಿ. ಹಠ ಬಿಡಿ, ತಿದ್ದುಕೊಳ್ಳಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಿಗೆ ದುರ್ಯೋಧನ ಧೃತರಾಷ್ಟ್ರ ಇದ್ದಂಗೆ ನೀವು ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತಾಡ್ತಾ ಇದ್ರು. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದರು. ದುರ್ಯೋಧನ ಧೃತರಾಷ್ಟ್ರ ಇದ್ದಂಗೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅಂತ ಹೇಳಿದರು.
ನೀವು ಹಠ ಬಿಡಬೇಕು. ರಾಜ್ಯಪಾಲರು ಕೆಲವು ಪದಗಳನ್ನ ತೆಗೀರಿ ಅಂತ ಹೇಳಿದ್ದಾರೆ. ಅದನ್ನ ಮಾಡಿದ್ರೆ ಮುಗಿದೋಯ್ತು. ಬಿಕ್ಕಟ್ಟಿನ ಪ್ರಶ್ನೆಯೇ ಬರೋದಿಲ್ಲ. ಯಾಕೆ ಈ ರೀತಿ ಮಾಡ್ತಿದ್ದೀರಿ ಅನ್ನುವಂತ ಪ್ರಶ್ನೆಯನ್ನ ಆರ್ ಅಶೋಕ್ ಅವರು ಮಾಡಿದ್ದಾರೆ. ಮಾರ್ಚ್ ಅಲ್ಲಿ ನಡೀಬೇಕಾಗಿದ್ದ ಜಂಟಿ ಅಧಿವೇಶನ ಜನವರಿಗೆ ಪ್ರಿಪೋನ್ ಆಯಿತು. ಕೇಂದ್ರ ಸರ್ಕಾರದ ವಿರುದ್ಧ ಜಿದ್ದಿಗೆ ಬಿದ್ದಿದೆ ರಾಜ್ಯ ಸರ್ಕಾರ. ಮಹಾತ್ಮ ಗಾಂಧಿ ಹೆಸರನ್ನ ಬದಲಿಸೋದು ಸರಿಯಲ್ಲ. ಮಾರ್ಚ್ ಅಲ್ಲಿ ಜಂಟಿ ಅಧಿವೇಶನ ಜನವರಿಗೆ ಪ್ರಿಪೋನ್ ಆಗಿರೋದು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ರೀತಿ ರಾಜ್ಯ ಸರ್ಕಾರ ಜಿದ್ದಿಗೆ ಬಿದ್ದಿದೆ. ಸದ್ಯ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ. ರಾಜ್ಯಪಾಲರ ಮುಂದಿನ ನಡೆ ಏನು ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಕಾಂಗ್ರೆಸ್ ಮನವೊಲಿಸ್ತಾರ ರಾಜ್ಯಪಾಲರದ್ದು ನೋಡೋಣ. ಸರ್ಕಾರದ ಭಾಷಣಕ್ಕೆ ರಾಜ್ಯಪಾಲರು ನಿರಾಕರಿಸಿದ್ದಾರೆ. ಭಾಷಣ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ವಿಪಕ್ಷ ನಾಯಕ ಅಶೋಕ್ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಟೀಕಿಸೋದು ಸರಿಯಲ್ಲ. ರಾಜ್ಯಪಾಲರು ಭಾಷಣ ಮಾಡಲ್ಲ ಅಂತ ಹೇಳಿಲ್ಲ. ನಾನು ಭಾಷಣ ಮಾಡದೇ ಇಲ್ಲ ಅಂತ ಅವರೆಲ್ಲ ಹೇಳಿದ್ದಾರೆ. ಪದಗಳನ್ನ ತೆಗೀರಿ ಅಂತ ಹೇಳಿದ್ದಾರೆ. ಟಿಪ್ಪು ಬಗ್ಗೆ ಈ ಹಿಂದೆ ರಾಜ್ಯಪಾಲರು ಓದಿದ್ದಿದೆ. ನಾವು ಟಿಪ್ಪು ಸುಲ್ತಾನ್ನ ವಿರೋಧ ಮಾಡ್ತೇವೆ. ರಾಜ್ಯಪಾಲರು 2.5 ವರ್ಷ ಸರ್ಕಾರ ಹೇಳಿದ್ದನ್ನೇ ಓದಿದ್ದಾರೆ. ಸರ್ಕಾರಕ್ಕೆ ಬುದ್ಧಿ ಹೇಳೋದಕ್ಕೆ ರಾಜ್ಯಪಾಲರು ಇರ್ತಾರೆ. ಬೇಕಾದ ಹೆಸರನ್ನ ಇಡುವ ಅಧಿಕಾರ ಕೇಂದ್ರಕ್ಕಿದೆ. ಕಾಂಗ್ರೆಸ್ ದುರ್ಯೋಧನನ ರೀತಿ ಹಠ ಮಾಡಬೇಡಿ. ಹಠ ಬಿಡಿ, ತಿದ್ದುಕೊಳ್ಳಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಿಗೆ ದುರ್ಯೋಧನ ಧೃತರಾಷ್ಟ್ರ ಇದ್ದಂಗೆ ನೀವು ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತಾಡ್ತಾ ಇದ್ರು. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ದುರ್ಯೋಧನ ಧೃತರಾಷ್ಟ್ರ ಇದ್ದಂಗೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅಂತ ಹೇಳಿದ್ರು. ನೀವು ಹಠ ಬಿಡಬೇಕು. ರಾಜ್ಯಪಾಲರು ಕೆಲವು ಪದಗಳನ್ನ ತೆಗೀರಿ ಅಂತ ಹೇಳಿದ್ದಾರೆ. ಅದನ್ನ ಮಾಡಿದ್ರೆ ಮುಗಿದೋಯ್ತು. ಬಿಕ್ಕಟ್ಟಿನ ಪ್ರಶ್ನೆಯೇ ಬರೋದಿಲ್ಲ. ಯಾಕೆ ಈ ರೀತಿ ಮಾಡ್ತಿದ್ದೀರಿ ಅನ್ನುವಂತ ಪ್ರಶ್ನೆಯನ್ನ ಆರ್ ಅಶೋಕ್ ಅವರು ಮಾಡಿದ್ದಾರೆ. ಮಾರ್ಚ್ ಅಲ್ಲಿ ನಡೀಬೇಕಾಗಿದ್ದ ಜಂಟಿ ಅಧಿವೇಶನ ಜನವರಿಗೆ ಪ್ರಿಪೋನ್ ಆಯಿತು. ಕೇಂದ್ರ ಸರ್ಕಾರದ ವಿರುದ್ಧ ಜಿದ್ದಿಗೆ ಬಿದ್ದಿದೆ ರಾಜ್ಯ ಸರ್ಕಾರ. ಮಹಾತ್ಮ ಗಾಂಧಿ ಹೆಸರನ್ನ ಬದಲಿಸೋದು ಸರಿಯಲ್ಲ. ಮಾರ್ಚ್ ಅಲ್ಲಿ ಜಂಟಿ ಅಧಿವೇಶನ ಜನವರಿಗೆ ಪ್ರಿಪೋನ್ ಆಗಿರೋದು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ರೀತಿ ರಾಜ್ಯ ಸರ್ಕಾರ ಜಿದ್ದಿಗೆ ಬಿದ್ದಿದೆ. ಸದ್ಯ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ. ರಾಜ್ಯಪಾಲರ ಮುಂದಿನ ನಡೆ ಏನು ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಕಾಂಗ್ರೆಸ್ ಮನವೊಲಿಸ್ತಾರ ರಾಜ್ಯಪಾಲರದ್ದು ನೋಡೋಣ.